ಖಂಡಿತವಾಗ್ಲೂ ನಿರೀಕ್ಷೆ ಇದೆ. ಎರಡನೇ ಲಿಸ್ಟ್ನಲ್ಲಿ ಆಗುತ್ತೆ. ಹೈಕಮಾಂಡ್ ಏನು ನಿರ್ಧಾರ ಇದೆಲ್ಲ ಪಂಚಮಸಾಲಿ ಲಿಂಗಾಯತರಿಗೆ ಅವಕಾಶ ಆಗಿಲ್ಲ ಮೊದಲನೇ ಹೇಳಿದ್ದಾರೆ. ಲಿಂಗಾಯತ ಸಮುದಾಯಕ್ಕೆ ಎಷ್ಟು ಸಚಿವ ಸ್ಥಾನ ಸಿಗಬಹುದು? ನನಗೆ ಗೊತ್ತಿಲ್ಲ, ಅದು ನನ್ನ ಕೈಯಲ್ಲಿ ಅದೇನೇ ಇದ್ರು ಕೂಡ ಹೈಕಮಾಂಡ್ ಮುಖ್ಯಮಂತ್ರಿ ನಮ್ಮ ಅಧ್ಯಕ್ಷರು ಹಿರಿಯರಿಗೆಲ್ಲ ಈ ಬೆಳವಣಿಗೆ ನಡುವೆ ಮೇಡಮ್ ರಾಮಲಿಂಗ ರೆಡ್ಡಿ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಇದು ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಒಳಗೆ ಸರಿ ಇಲ್ಲ ಅನ್ನೋ ತರದಲ್ಲೂ ಒಂದು ಮೆಸೇಜ್ ಪಾಸ್ ಆಗ್ತಾ ಇದೆ. ಹಾಗೆ ಅನ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ಪ್ರಜಾಪ್ರಭುತ್ವ ಅವರವರ ಮಂತ್ರಿಗಳ ಸ್ಟೇಟ್ಮೆಂಟಲ್ಲಿ ಕೂಡ ನಾನು ಮಾತಾಡಿದ್ದನ್ನು ನೋಡಿದ್ದೀನಿ. ಅವರು ಚರ್ಚೆ ಮಾಡಿ ಖಂಡಿತವಾಗೂ ಸುಗಮವಾಗಿ ಹೊಸತನ ಅಲ್ವಾ, ಹೊಸ ಸರ್ಕಾರ ಒಂದೆರಡು ವರ್ಷದಲ್ಲಿ ಎಲ್ಲ ಸೇರಿ ಡಿ.ಕೆ. ಶಿವಕುಮಾರ್ ಅವರಿಗೆ ಸೀನಿಯರ್ ಸವಾಲಾಗಿದ್ದಾರೆ ಅಂತ. ಅವರು ಕೂಡ ಸೀನಿಯರ್ ಅಲ್ವಾ, ಅವ್ರಿಗಿಂತ ಸೀನಿಯರ್ಗಳ ಸವಾಲಾಗಿರೋದು. ಯಾರು ಸವಾಲಿಲ್ಲ. ಕಲೆಕ್ಟಿವ್ ಲೀಡರ್ಶಿಪ್ ಅವರು ಸಂಘಟದ ಚಂದ್ರ ಎಲ್ಲ ಜಿಲ್ಲೆಗಳಲ್ಲಿ ಸುಮಾರು ನೋಡ್ಕೊಂಡು ಬಂದರೆ ಆದಷ್ಟು ಶೀಘ್ರದಲ್ಲಿ ಎಲ್ಲರನ್ನ ಮಾತಾಡಿಸಿ ಎಲ್ಲರ ಜೊತೆ ಬಟ್ ಈಗ ಮೇಡಮ್ ಅದು ರಾಜೀನಾಮೆ ಕೊಡುವ ಹಂತ ಹೋಗಬಾರ್ದಾಗಿತ್ತು, ಅದ್ರ ಮೊದಲೇ ತೀರ್ಮಾನ ಅಂದ್ರೆ ಸಮಾಧಾನಗೊಳಿಸಬಹುದಾಗಿತ್ತಲ್ಲ ಅಂತ ವಿಚಾರ ಇದೆ. ಬೆಳಗಾವಿ ರಾಜಕಾರಣ ನಿಮ್ಮ ಮಂತ್ರಿ ಸ್ಥಾನಕ್ಕೆ ಅಡ್ಡಿ ಆಗ್ತಾ ಇದೆಯಾ? ಖಂಡಿತವಾಗಿ ಬೆಳಗಾವಿ ರಾಜಕಾರಣ 2023ಕ್ಕೆ ಮುಗಿದು ಎಲ್ಲ ಸಮಾಧಾನದಿಂದ ಮುಂದೆ ಇನ್ನೆಷ್ಟು ಸ್ಥಾನ ಸಿಗ್ತಾವ ಮೇಡಮ್ ಬೆಳಗಾವಿಗೆ? ಬೆಳಗಾವಿಗೆ ಇನ್ನೂ ಹೆಚ್ಚುವರಿ 2 ಸಿಗ್ಬೋದಾ ಮೇಡಮ್? ಜಿಲ್ಲೆ ಇದೆ, ಅಟ್ಲೀಸ್ಟ್ ಕನಿಷ್ಠ ಅಂದ್ರೆ ಇನ್ನು 2 ಕೊಡಿ ಅಂತ ಕೇಳ್ತಾ ಇದ್ದೀವಿ. ಮೊದಲಿನಿಂದಲೂ ಕೇಳ್ಕೊಂಡಿದ್ದೀವಿ. ಯಾಕಂತಂದ್ರೆ ಬೆಳಗಾವಿನ ನೋಡಿದ್ರೆ 3 ಜಿಲ್ಲೆಗೆ ಸಮಾನವಾಗಿದೆ. ಖಂಡಿತವಾಗಿ ಬೆಳಗಾವಿಗೆ ಇನ್ನೂ 2 ಕೊಡಲೇಬೇಕು ಅಂತ ನಮ್ಮ ಒಂದು ವಿನಂತಿ ಇದೆ. ಖಂಡಿತವಾಗ್ಲೂ ನಿರೀಕ್ಷೆ ಇದೆ. ಎರಡನೇ ಲಿಸ್ಟ್ನಲ್ಲಿ ಆಗುತ್ತೆ. ಹೈಕಮಾಂಡ್ ಏನು ನಿರ್ಧಾರ ಇದೆಲ್ಲ ಪಂಚಮಸಾಲಿ ಲಿಂಗಾಯತರಿಗೆ ಅವಕಾಶ ಆಗಿಲ್ಲ ಮೊದಲನೇ ಹೇಳಿದ್ದಾರೆ. ಲಿಂಗಾಯತ ಸಮುದಾಯಕ್ಕೆ ಎಷ್ಟು ಸಚಿವ ಸ್ಥಾನ ಸಿಗಬಹುದು? ನನಗೆ ಗೊತ್ತಿಲ್ಲ, ಅದು ನನ್ನ ಕೈಯಲ್ಲಿ ಅದೇನೇ ಇದ್ರು ಕೂಡ ಹೈಕಮಾಂಡ್ ಮುಖ್ಯಮಂತ್ರಿ ನಮ್ಮ ಅಧ್ಯಕ್ಷರು ಹಿರಿಯರಿಗೆಲ್ಲ ಈ ಬೆಳವಣಿಗೆ ನಡುವೆ ಮೇಡಮ್ ರಾಮಲಿಂಗ ರೆಡ್ಡಿ ಅವರು ರಾಜೀನಾಮೆ ಕೊಟ್ಟಿದ್ದಾರೆ. ಇದು ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಒಳಗೆ ಸರಿ ಇಲ್ಲ ಅನ್ನೋ ತರದಲ್ಲೂ ಒಂದು ಮೆಸೇಜ್ ಪಾಸ್ ಆಗ್ತಾ ಇದೆ. ಹಾಗೆ ಅನ್ಲಿಕ್ಕೆ ಸಾಧ್ಯ ಇಲ್ಲ. ಒಂದು ಪ್ರಜಾಪ್ರಭುತ್ವ ಅವರವರ ಮಂತ್ರಿಗಳ ಸ್ಟೇಟ್ಮೆಂಟಲ್ಲಿ ಕೂಡ ನಾನು ಮಾತಾಡಿದ್ದನ್ನು ನೋಡಿದ್ದೀನಿ. ಅವರು ಚರ್ಚೆ ಮಾಡಿ ಖಂಡಿತವಾಗೂ ಸುಗಮವಾಗಿ ಹೊಸತನ ಅಲ್ವಾ, ಹೊಸ ಸರ್ಕಾರ ಒಂದೆರಡು ವರ್ಷದಲ್ಲಿ ಎಲ್ಲ ಸೇರಿ ಡಿ.ಕೆ. ಶಿವಕುಮಾರ್ ಅವರಿಗೆ ಸೀನಿಯರ್ ಸವಾಲಾಗಿದ್ದಾರೆ ಅಂತ. ಅವರು ಕೂಡ ಸೀನಿಯರ್ ಅಲ್ವಾ, ಅವ್ರಿಗಿಂತ ಸೀನಿಯರ್ಗಳ ಸವಾಲಾಗಿರೋದು. ಯಾರು ಸವಾಲಿಲ್ಲ. ಕಲೆಕ್ಟಿವ್ ಲೀಡರ್ಶಿಪ್ ಅವರು ಸಂಘಟದ ಚಂದ್ರ ಎಲ್ಲ ಜಿಲ್ಲೆಗಳಲ್ಲಿ ಸುಮಾರು ನೋಡ್ಕೊಂಡು ಬಂದರೆ ಆದಷ್ಟು ಶೀಘ್ರದಲ್ಲಿ ಎಲ್ಲರನ್ನ ಮಾತಾಡಿಸಿ ಎಲ್ಲರ ಜೊತೆ ಬಟ್ ಈಗ ಮೇಡಮ್ ಅದು ರಾಜೀನಾಮೆ ಕೊಡುವ ಹಂತ ಹೋಗಬಾರ್ದಾಗಿತ್ತು, ಅದ್ರ ಮೊದಲೇ ತೀರ್ಮಾನ ಅಂದ್ರೆ ಸಮಾಧಾನಗೊಳಿಸಬಹುದಾಗಿತ್ತಲ್ಲ ಅಂತ ವಿಚಾರ ಇದೆ. ಬೆಳಗಾವಿ ರಾಜಕಾರಣ ನಿಮ್ಮ ಮಂತ್ರಿ ಸ್ಥಾನಕ್ಕೆ ಅಡ್ಡಿ ಆಗ್ತಾ ಇದೆಯಾ? ಖಂಡಿತವಾಗಿ ಬೆಳಗಾವಿ ರಾಜಕಾರಣ 2023ಕ್ಕೆ ಮುಗಿದು ಎಲ್ಲ ಸಮಾಧಾನದಿಂದ ಮುಂದೆ ಇನ್ನೆಷ್ಟು ಸ್ಥಾನ ಸಿಗ್ತಾವ ಮೇಡಮ್ ಬೆಳಗಾವಿಗೆ? ಬೆಳಗಾವಿಗೆ ಇನ್ನೂ ಹೆಚ್ಚುವರಿ 2 ಸಿಗ್ಬೋದಾ ಮೇಡಮ್? ಜಿಲ್ಲೆ ಇದೆ, ಅಟ್ಲೀಸ್ಟ್ ಕನಿಷ್ಠ ಅಂದ್ರೆ ಇನ್ನು 2 ಕೊಡಿ ಅಂತ ಕೇಳ್ತಾ ಇದ್ದೀವಿ. ಮೊದಲಿನಿಂದಲೂ ಕೇಳ್ಕೊಂಡಿದ್ದೀವಿ. ಯಾಕಂತಂದ್ರೆ ಬೆಳಗಾವಿನ ನೋಡಿದ್ರೆ 3 ಜಿಲ್ಲೆಗೆ ಸಮಾನವಾಗಿದೆ. ಖಂಡಿತವಾಗಿ ಬೆಳಗಾವಿಗೆ ಇನ್ನೂ 2 ಕೊಡಲೇಬೇಕು ಅಂತ ನಮ್ಮ ಒಂದು ವಿನಂತಿ ಇದೆ.